ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 22 ಕರ್ದಮ ಮುನಿ ದೇವಹೂತಿಯರ ವಿವಾಹ. ಇದರಿಂದ 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 9. ಪ್ರಿಯವ್ರತೋತ್ಥಾನಪಾದೋ ಸ್ವಸೇಯಂ ದುಹಿತಾ ಮಮ ಅನ್ವಿಚ್ಛತಿ ಪತಿಂ ಯುಕ್ತಂ ವಯಶೀಲ ಗುಣಾದಿಭಿಃ. ಅನುವಾದ: ನನ್ನ ಮಗಳು ಪ್ರಿಯವ್ರತ ಮತ್ತು ಉತ್ಥಾನಪಾದರ ಸೋದರಿಯಾಗಿರುವಳು. ಅವಳ ವಯಸ್ಸು, ಚಾರಿತ್ರ್ಯ ಮತ್ತು ಸದ್ಗುಣಗಳಿಗೆ ಅನುಗುಣವಾದ ತಕ್ಕ ಗಂಡನನ್ನು ಅರಸುತ್ತಿದ್ದಾಳೆ. ಶ್ಲೋಕ 10. ಯದಾತು ಭವತ ಶೀಲಶ್ರುತರೂಪ ವಯೋಗುಣಾನ್ ಅಶೃಣೋನ್ನಾರದಾದೇಶ ತ್ವಯಾ ಸೀತ್ಕೃತ ನಿಶ್ಚಯ. ಅನುವಾದ: ಅವಳು ನಾರದ ಮಹರ್ಷಿಗಳಿಂದ ನಿಮ್ಮ ಉದಾತ್ತ ಚಾರಿತ್ರ್ಯ, ವಿದ್ಯೆ, ಸುಂದರ ರೂಪ, ತಾರುಣ್ಯ ಮತ್ತು ಇತರ ಸದ್ಗುಣಗಳನ್ನು ಕೇಳಿದ ಕ್ಷಣವೇ ನಿಮ್ಮಲ್ಲಿ ಮನಸ್ಸನ್ನು ನೆಟ್ಟಳು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಮನು ಮುನಿಗಳಿಗೆ ಹೇಳ್ತಾನೆ, ಭಾಗ್ಯವಶಾತ್ ನಿಮ್ಮಿಂದ ನಾನು ಉಪದೇಶವನ್ನು ಪಡ್ಕೊಂಡಿದ್ದೀನಿ. ಆದ್ದರಿಂದ ನೀವು ನನಗೆ ಅನುಗ್ರಹವನ್ನು ತೋರಿಸಿದ್ದೀರಾ. ನಿಮ್ಮ ಶುದ್ಧವಾದ ಮಾತುಗಳನ್ನು ನಾನು ತೆರೆದ ಕಿವಿಗಳಿಂದ ಕೇಳಿದ್ರಿಂದ ನಾನು ದೇವರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ಮತ್ತು ಮಹರ್ಷಿಗಳೇ, ವಿನೀತನಾದ ನನ್ನ ಪ್ರಾರ್ಥನೆಯನ್ನು ನೀವು ಕೃಪೆ ಮಾಡಿ ಕೇಳಿಸ್ಕೊಳ್ಳಿ. ನನ್ನ ಮನಸ್ಸು ನನ್ನ ಮಗಳಲ್ಲಿರುವಂಥ ವಾತ್ಸಲ್ಯದಿಂದ ಕ್ಲೇಶಕ್ಕೆ ಒಳಗಾಗಿದೆ ಅಂತಂದ್ಬಿಟ್ಟು ಹೇಳಿದ್ದ. ಈಗ ಮುಂದುವರೆದಿಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ನನ್ನ ಮಗಳು ಪ್ರಿಯವ್ರತ ಮತ್ತು ಉತ್ಥಾನಪಾದ ಅನ್ನುವಂಥವರ ಸೋದರಿ. ಅಂದರೆ ಇವನಿಗೆ 2 ಮಕ್ಕಳಿದ್ದಾರೆ, ಪ್ರಿಯವ್ರತ ಮತ್ತು ಉತ್ಥಾನಪಾದ. ಅವರ ತಂಗಿಯವಳು. ಅವಳು ವಯಸ್ಸು ಮತ್ತು ಚಾರಿತ್ರ್ಯ, ಸದ್ಗುಣಗಳಿಗೆ ಅನುಗುಣವಾದಂತಹ, ತನಗೆ ಸರಿಯಾಗಿ ಹೊಂದಿಕೆ ಆಗುವಂತಹ ಗಂಡನನ್ನು ಅವಳು ಹುಡುಕ್ತಾ ಇದ್ದಾಳೆ. ಅಂಥ ಒಬ್ಬ ಗಂಡ ಬೇಕು ಅಂತ ಅವಳು ಇಷ್ಟಪಡ್ತಾ ಇದ್ದಾಳೆ ಅನ್ನೋದು ಈ ಒಂದು ಶ್ಲೋಕದ ಅರ್ಥ. ಈಗ ಭಾವಾರ್ಥದಲ್ಲಿ ಗುರುಗಳು ಇದಕ್ಕೆ ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ದೇವಹೂತಿಯು ಸ್ವಯಂಭೂವ ಮನುವಿನ ಮಗಳು. ಪ್ರಾಯ ಪ್ರಬುದ್ಧಳಾದ ಅವಳು ಉತ್ತಮ ಚಾರಿತ್ರ್ಯವನ್ನು ಹೊಂದಿದ್ದಳು, ತುಂಬ ಅರ್ಹಳಾಗಿದ್ದಳು. ಆದ್ದರಿಂದ ಅವಳು ತನ್ನ ವಯಸ್ಸು, ಗುಣ, ಚಾರಿತ್ರ್ಯಗಳಿಗೆ ಸರಿಹೊಂದುವ ಗಂಡನನ್ನು ಅರಸುತ್ತಿದ್ದಳು. ಇಲ್ಲಿ ದೇವಹೂತಿ ಅನ್ನೋಳು ಸ್ವಯಂಭೂವ ಮನುವಿನ ಮಗಳು. ಅವಳು ಪ್ರಾಯ ಪ್ರಬುದ್ಧಳಾಗಿದ್ದಾಳೆ. ಅಂದರೆ ಏನು? ವಯಸ್ಸಿಗೆ ಬಂದಿದ್ದಾಳೆ, ಮದುವೆ ವಯಸ್ಸೊಳಗೆ. ಅವಳು ಒಳ್ಳೆ ಚಾರಿತ್ರ್ಯವನ್ನು ಹೊಂದಿರುವಂಥವಳು, ತುಂಬ ಅರ್ಹತೆ ಇರುವಂಥವಳು. ಅದಕ್ಕೋಸ್ಕರ ಅವಳು ತನ್ನ ವಯಸ್ಸಿಗೆ, ಗುಣಕ್ಕೆ, ಚಾರಿತ್ರ್ಯಕ್ಕೆ ಸರಿಹೊಂದುವಂಥ ಒಬ್ಬ ಗಂಡನನ್ನು ಅವಳು ಇಷ್ಟಪಡ್ತಾ ಇದ್ದಾಳೆ ಅಂತಂದ್ಬಿಟ್ಟು ಹೇಳ್ತಾನೆ. ಆಮೇಲೆ ತನ್ನ ಮಗಳು 2 ಮಹಾರಾಜರುಗಳಾದ ಪ್ರಿಯವ್ರತ ಮತ್ತು ಉತ್ಥಾನಪಾದರ ಸೋದರಿ ಎಂದು ಮನುವು ಋಷಿಗೆ ಪರಿಚಯ ಮಾಡಿಕೊಟ್ಟನು. ಅಂದರೆ ಇಲ್ಲಿ ಋಷಿಗೆ ರಾಜ, ನನಗೆ 2 ಮಕ್ಕಳಿದ್ದಾರೆ, ಗಂಡ್ಮಕ್ಳು, ಪ್ರಿಯವ್ರತ ಮತ್ತು ಉತ್ಥಾನಪಾದ ಅಂತಂದ್ಬಿಟ್ಟು, ಅವರ ತಂಗಿ ಇವಳು ಅಂತಂದ್ಬಿಟ್ಟು ಅವನು ಪರಿಚಯ ಮಾಡ್ಕೊಳ್ತಾ ಇದ್ದಾನೆ. ಅವಳು ಉತ್ತಮ ಕುಲದಿಂದ ಬಂದವಳೆಂದು ಆ ಋಷಿಗೆ ಮನವರಿಕೆ ಮಾಡಿಕೊಡುವುದೇ ಅವನ ಉದ್ದೇಶ. ಅವಳು ಆತನ ಮಗಳು ಮತ್ತು ಅದೇ ಕಾಲಕ್ಕೆ ಕ್ಷತ್ರಿಯರ ಸೋದರಿ. ಅವಳು ಕೆಳವರ್ಗದ ಕುಟುಂಬದಿಂದ ಬಂದಿರಲಿಲ್ಲ. ಆದ್ದರಿಂದ ಮನುವು ಅವಳು ಕರ್ದಮನಿಗೆ ತಕ್ಕವಳೆಂದು ಅವಳ ಪ್ರಸ್ತಾಪ ಮಾಡಿದನು. ಅಂದರೆ ಅರ್ಥ, ಇಲ್ಲಿ ಮೊದಲು ಋಷಿಗಳು ಕ್ಷತ್ರಿಯರನ್ನ ಮದುವೆ ಆಗ್ತಿದ್ರು, ಕ್ಷತ್ರಿಯರ ಮನೆಯಲ್ಲಿರುವಂಥ ಹೆಣ್ಣು ಮಗಳನ್ನು. ಅದಕ್ಕಿಲ್ಲಿ ಹೇಳ್ತಾ ಇದ್ದಾನೆ, ಅವಳು ಒಂದು ಉತ್ತಮ ಕುಲದಿಂದ ಬಂದಿರುವಂಥವಳು. ಅದಕ್ಕೋಸ್ಕರನೇ ಅವಳಿಗೆ 2 ಅಣ್ಣಂದಿರಿದ್ದಾರೆ, ಅವರು ರಾಜಕುಮಾರರು. ಅಂದರೆ ನಾವು ಕೆಳವರ್ಗದ ಕುಟುಂಬದಿಂದ ಬಂದಿರುವಂಥವ್ರಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಅಂದರೆ ನಿಮಗೆ ತಕ್ಕವಳು ಅವಳು ಅಂತಂದ್ಬಿಟ್ಟು ಹೇಳೋದಕ್ಕೋಸ್ಕರ ಇಷ್ಟೆಲ್ಲ ಹೇಳ್ತಾ ಇದ್ದಾನೆ. ಮಗಳು ವಯಸ್ಸು ಮತ್ತು ಗುಣಗಳಲ್ಲಿ ಪ್ರೌಢಳಾಗಿದ್ದರೂ ಹೊರ ಹೋಗಿ ಸ್ವತಂತ್ರಳಾಗಿ ತನ್ನ ಗಂಡನನ್ನು ಹುಡುಕಲಿಲ್ಲ. ಅವಳು ತನ್ನ ಗುಣ, ವಯಸ್ಸು, ಅರ್ಹತೆಗಳಿಗೆ ಸರಿಹೊಂದುವ ಗಂಡನನ್ನು ಪಡೆಯಬೇಕೆಂಬ ತನ್ನ ಹಂಬಲವನ್ನು ವ್ಯಕ್ತಪಡಿಸಿದಳು. ತನ್ನ ಮಗಳ ಮೇಲಿನ ವಾತ್ಸಲ್ಯದಿಂದ ತಂದೆಯೇ ಸ್ವಯಂ ಅಂತಹ ಗಂಡನನ್ನು ಹುಡುಕುವ ಕೆಲಸವನ್ನು ವಹಿಸಿಕೊಂಡನು. ಅಂದರೆ ಇಲ್ಲಿ ನನ್ನ ವಯಸ್ಸು ಏನೋ, ನನ್ನ ಗುಣ ಏನೋ ಅದಕ್ಕೆ ಸರಿಯಾಗಿ ಇರಬೇಕು. ಅಂದರೆ ಇಲ್ಲಿ ಅವಳು ವಯಸ್ಸಿಗೆ ಬಂದಿದ್ದಾಳೆ, ಅವಳಲ್ಲೂ ಬೇಕಾದಷ್ಟು ಒಳ್ಳೆಯ ಗುಣಗಳಿದೆ.
ಅಂದರೆ ಮೆಚ್ಯೂರ್ಡ್ ಆಗಿದ್ದಾಳೆ ಅಂತ ಹೇಳ್ತೀವಲ್ವ ನಾವು, ಮೆಚುರಿಟಿ ಇದೆ ಅವಳಿಗೆ ಅಂತ ಅಂದ್ಬಿಟ್ಟು. ಹಂಗಂದಿದ ತಕ್ಷಣ ಅವಳೇ ಹೋಗಿ ಗಂಡನನ್ನು ಹುಡುಕೊಂಡಿಲ್ಲ. ಅವಳು ತನ್ನ ತಂದೆಗೆ ಹೇಳ್ತಾಳೆ, ನನ್ನ ಗುಣ, ನನ್ನ ವಯಸ್ಸಿಗೆ, ಅರ್ಹತೆಗೆ ಸರಿ ಹೋಗಬೇಕು, ಆ ರೀತಿಯ ಗಂಡನನ್ನು ನಾನು ಇಷ್ಟಪಡ್ತೀನಿ ಅಂತ ಹೇಳ್ತಾಳೆ. ಸೊ ಮಗಳಿಗೆ ತಕ್ಕ ವರವನ್ನು ಹುಡುಕುವಂಥ ಕೆಲಸ, ಅವಳು ಏನು ಹೇಳ್ತಾಳೋ ಅದೇ ರೀತಿ ಎಲ್ಲ ಕ್ವಾಲಿಟಿ ಇರುವಂಥ ಹುಡುಗನನ್ನು ಹುಡುಕುವಂಥ ಕೆಲಸದ ಜವಾಬ್ದಾರಿ ಇದೆಯಲ್ಲ, ಅದನ್ನು ತಂದೆನೇ ವಹಿಸ್ಕೊಳ್ತಾನೆ. ಈಗಿನ ಕಾಲದ ಹಾಗಲ್ಲ, ಅವ್ರಿಗೆ ಯಾರು ಬೇಕೋ ಅವರನ್ನೇ ಅವರು ಹುಡುಕೊಳ್ಳೋದು ಆ ರೀತಿ ಇಲ್ಲ. ತಂದೆ ತಾಯಿ ಅದನ್ನು ನೋಡಿ ಮಾಡ್ತಾರಲ್ವ, ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಗುರುಗಳು. ಮುಂದುವರೆದು ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಮನು ಮುನಿಗಳಿಗೆ ಹೇಳ್ತಾನೆ, ಅವಳು ನಾರದ ಮಹರ್ಷಿಗಳು ಒಂದು ಸರಿ ಬಂದಾಗ ನಿಮ್ಮ ಬಗ್ಗೆ ಕೇಳಿದ್ಲು, ನಿಮ್ಮ ಉದಾತ್ತ ಚಾರಿತ್ರ್ಯವನ್ನು, ವಿದ್ಯೆಯನ್ನು, ಸುಂದರ ರೂಪವನ್ನು, ತಾರುಣ್ಯದಲ್ಲಿ ಇದ್ದೀರಾ ಅನ್ನೋದು ಕೂಡ, ಮತ್ತು ಇನ್ನೂ ಬೇಕಾದಷ್ಟು ಸದ್ಗುಣಗಳು ನಿಮ್ಮ ಬಗ್ಗೆ ಅವಳು ಕೇಳಿದ್ಲಲ್ವಾ, ಆಗಲೇ ನಿಮ್ಮಲ್ಲಿ ಮನಸ್ಸನ್ನು ನೆಟ್ಲು, ಅವರೇ ನನಗೆ ಸರಿಯಾದ ವರ ಅಂತಂದ್ಬಿಟ್ಟು ಅವಳು ಮನಸ್ಸಲ್ಲಿ ಅಂದ್ಕೊಂಡಿದ್ದಾಳೆ ಅಂತಂದ್ಬಿಟ್ಟು ಹೇಳ್ತಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಆ ಕನ್ಯೆ ದೇವಹೂತಿಯು ಸ್ವತಃ ಕರ್ದಮ ಮುನಿಯನ್ನು ಕಂಡಿರಲಿಲ್ಲ, ಅಲ್ಲದೆ ಆಕೆ ಆತನ ಚಾರಿತ್ರ್ಯ ಅಥವಾ ಗುಣಗಳನ್ನು ಸ್ವತಃ ಅನುಭವಿಸಿರಲಿಲ್ಲ. ಅದಕ್ಕೆ ಕಾರಣ ಅಲ್ಲಿ ಸಾಮಾಜಿಕ ಸಂಪರ್ಕವಿರಲಿಲ್ಲ. ಆದರೆ ಅವಳು ಕರ್ದಮ ಮುನಿಯ ಬಗ್ಗೆ ನಾರದ ಮುನಿಗಳಿಂದ ಅಧಿಕೃತವಾಗಿ ಕೇಳಿದ್ದಳು. ಅಧಿಕೃತರಾದವರಿಂದ ಕೇಳುವುದು ಸ್ವತಃ ಅರಿವನ್ನು ಪಡೆಯುವುದಕ್ಕಿಂತ ಹೆಚ್ಚು ಉತ್ತಮ ಅನುಭವವಾಗಿರುತ್ತದೆ. ನೋಡಿ, ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ದೇವಹೂತಿ ಯಾವತ್ತೂ ಕರ್ದಮ ಮುನಿಯನ್ನು ಸ್ವತಃ ಹೋಗಿ ನೋಡಿರಲಿಲ್ಲ, ಮತ್ತು ಅವರ ಚಾರಿತ್ರ್ಯ, ಅವರ ಗುಣ ಏನು ಅಂತ ಅವಳು ಸ್ವತಃ ಅನುಭವಿಸೂ ಇರಲಿಲ್ಲ. ಅವ್ರ ಜೊತೆ ಇದ್ದರೆ ತಾನೇ ಅವರು ಹೇಗೆ ಏನು ಅನ್ನೋದೆಲ್ಲ ಗೊತ್ತಾಗೋದು ನಮಗೆ. ಅದಕ್ಕೋಸ್ಕರ ಇಲ್ಲಿ ಏನು ಅಂತಂದರೆ, ಒಬ್ರಿಗೊಬ್ರು ಸಂಪರ್ಕನೇ ಇಲ್ಲ. ಆದರೆ ಹೇಗೆ ಅವಳು ಒಪ್ಕೊಂಡ್ಬಿಟ್ಲು ಅಷ್ಟು ಬೇಗ ಅಂತಂದರೆ, ಇಲ್ಲಿ ನಾರದ ಮುನಿಗಳು ಅಧಿಕೃತವಾಗಿ ಹೇಳಿದ್ದಾರೆ. ಅಂದ್ರೆ ಏನು, ಅವರು ಅಧಿಕಾರ ಇರುವಂಥವ್ರು, ಅವ್ರು ಹೇಳಿದ್ದನ್ನು ನಂಬಬಹುದು ನಾವು, ಅಂಥವ್ರವರು. ಅವರಿಂದ ಕರ್ದಮ ಮುನಿಯ ಬಗ್ಗೆ ಕೇಳಿದ ಮೇಲೆ ಅವಳಿಗೆ ಒಂದು ನಂಬಿಕೆ ಬರುತ್ತೆ, ಓ ಇವ್ರು ಹೇಳ್ತಾ ಇದ್ದಾರೆ ಅಂತ. ಅಂದರೆ ಈಗ ನೋಡಿ, ಎಕ್ಸಾಂಪಲ್ಗೆ ಡಾಕ್ಟ್ರ್ ಹತ್ರ ಹೋಗ್ತೀವಿ, ಅವ್ರು ಏನು ಔಷಧಿ ಕೊಟ್ಟರು ನಾವು ಹೇಗೆ ತಗೊಳ್ತೀವಿ, ನಂಬಿಕೆ ನಮಗೆ ಅಲ್ವಾ, ಅವ್ರು ಹೇಳಿದ್ದಾರೆ ಅಂತಂದ್ಮೇಲೆ ಇದು ವಾಸಿ ಆಗುತ್ತೆ ಅಂತಂದ್ಬಿಟ್ಟು, ಆ ರೀತಿಯ ಒಂದು ನಂಬಿಕೆ. ಅಧಿಕೃತರು ಅಂದರೆ ಅದು ಅಧಿಕಾರ ಇರುವಂಥವ್ರು. ಇಲ್ಲಿ ನಾರದ ಮುನಿಗಳಿಂದ ಕೇಳಿದ ಮೇಲೆ ಅವಳು ಒಪ್ಕೊಳ್ತಾಳೆ. ಯಾಕೆ ಅಂತಂದರೆ, ಅಧಿಕೃತರಾದವರಿಂದ ಕೇಳೋದಿದೆಯಲ್ಲ, ಅದು ಸ್ವಂತ ನಾವೇ ಹೋಗಿ ತಿಳ್ಕೊಂಡು ಪಡ್ಕೊಳ್ಳೋದಕ್ಕಿಂತ ಒಳ್ಳೆಯದು ಅಂತ ಹೇಳ್ತಾರೆ. ಇದು ಉತ್ತಮವಾಗಿರುವಂಥದ್ದು ಅಂತ. ಯಾಕೆ ಅಂತಂದರೆ, ನಾವೇ ತಿಳ್ಕೊಳ್ಳೋದಕ್ಕೆ ಹೋದಾಗ ಅದರಲ್ಲಿ ಏನಾದರೂ ಒಂದು ತಪ್ಪು ಅಥವಾ ಏನಾದರೂ ಒಂದು ನ್ಯೂನ್ಯತೆಗಳಿರುತ್ತೆ. ಆದರೆ ಅದೇ ನಾವು ಯಾರಾದರೂ ಅಧಿಕೃತರಿಂದ ಕೇಳಿದಾಗ ಆ ವಿಷಯ ಕರೆಕ್ಟಾಗಿರುತ್ತೆ ಅವರು ಹೇಳೋದು ಅನ್ನೋದು ಇದರ ಅರ್ಥ. ಯಾಕಂದರೆ ಅವರ ಅನುಭವ ಅದನ್ನು ಹೇಳುತ್ತೆ, ಆಯಿತಾ. ಅವರು ಅದನ್ನು ಖುದ್ದಾಗಿ ಅನುಭವಿಸಿರ್ತಾರೆ, ಅದನ್ನು ನಮಗೆ ಹೇಳೋದು. ಅದಕ್ಕೋಸ್ಕರನೇ ಅಧಿಕೃತರಿಂದ ಕೇಳಿ ತಿಳ್ಕೊಳ್ಳೋದು ತುಂಬ ಒಳ್ಳೆಯದು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಕರ್ದಮ ಮುನಿಯು ಅವಳಿಗೆ ತಕ್ಕ ಗಂಡನೆಂದು ನಾರದ ಮುನಿಗಳಿಂದ ಅವಳಿಗೆ ತಿಳಿದಿತ್ತು. ಅವನನ್ನೇ ಮದುವೆಯಾಗುವೆನೆಂದು ಅವಳು ತನ್ನ ಹೃದಯದಲ್ಲಿ ದೃಢಪಡಿಸಿಕೊಂಡಿದ್ದಳು. ಅವಳು ತನ್ನ ಬಯಕೆಯನ್ನು ಅವಳ ತಂದೆಗೆ ವ್ಯಕ್ತಪಡಿಸಿದಳು. ಅದಕ್ಕಾಗಿ ಅವನು ಕರ್ದಮನ ಮುಂದೆ ಅವಳ ಪ್ರಸ್ತಾಪ ಮಾಡಿದನು. ಇಲ್ಲಿ ನಾರದರು ಅವಳಿಗೆ ಹೇಳಿರ್ತಾರೆ, ಇಂಥ ಒಳ್ಳೆ ಮುನಿ ಇಂತೆಲ್ಲ ಸಾಧನೆ ಮಾಡಿದಾನೆ, ಇಂಥ ಗುಣ ಇದೆ, ಇಷ್ಟು ವಯಸ್ಸು ಅಂತೆಲ್ಲ ಹೇಳಿ ನಿನಗೆ ತಕ್ಕ ಗಂಡ ಆಗುವಂಥವನು ಅಂತೆಲ್ಲ ಹೇಳಿರ್ತಾರಲ್ಲ. ಅದಕ್ಕೋಸ್ಕರ ಅವಳಿಗೆ ಆ ಮುನಿಗಳಿಂದ ಗೊತ್ತಾಗಿರುತ್ತೆ, ಅವನೇ ನನಗೆ ತಕ್ಕ ಗಂಡ. ಯಾಕೆಂದ್ರೆ ಕರ್ದಮ ಮುನಿಯ ಬಗ್ಗೆ ನಾರದರು ಎಲ್ಲ ವಿಷಯಗಳನ್ನು ಹೇಳಿರ್ತಾರೆ. ಅವ್ರು ಹೀಗಿದ್ದಾರೆ, ಈ ರೀತಿ ಸಾಧನೆ ಮಾಡಿದ್ದಾರೆ, ಇಂಥ ಗುಣಗಳಿದೆ, ಇಷ್ಟು ವಯಸ್ಸು ಅಂತೆಲ್ಲ ಅವ್ರ ಬಗ್ಗೆ ಹೇಳಿರ್ತಾರಲ್ಲ. ಸೊ ಆಗ ಅವಳಿಗೆ ಇವರೇ ನನಗೆ ತಕ್ಕ ಗಂಡ ಅನ್ನೋದು ಅವ್ರ ಮನಸ್ಸಿಗೆ ಅನ್ಸುತ್ತೆ. ಅವರನ್ನೇ ನಾನು ಮದುವೆ ಆಗಬೇಕು ಅಂತ ಅಂದ್ಬಿಟ್ಟು ಅವಳು ತನ್ನ ಮನಸ್ಸಲ್ಲಿ, ಹೃದಯದಲ್ಲಿ ಅವಳು ದೃಢವಾಗಿ ಒಂದು ನಿರ್ಧಾರ ಮಾಡ್ಕೊಂಡಿರ್ತಾಳೆ. ಆಮೇಲೆ ತನ್ನ ಬಯಕೆ ಏನಿದೆಯೋ ಅದನ್ನು ತಂದೆಗೆ ಹೇಳ್ತಾಳೆ, ನಾನು ಇಂಥವ್ರನ್ನ ಮದುವೆ ಆಗಬೇಕು, ನಾರದ ಮುನಿಗಳು ನನಗೆ ಅವ್ರ ಬಗ್ಗೆ ಹೇಳಿದ್ದಾರೆ, ನನಗವರು ಸರಿಯಾದವರು ಅಂತ ಅನ್ಸುತ್ತೆ ಅಂತ ಅಂದ್ಬಿಟ್ಟು ತಂದೆಗೆ ಹೇಳಿರ್ತಾಳೆ. ಅದಕ್ಕೋಸ್ಕರ ಅವರು ಕರ್ದಮ ಮುನಿಯ ಹತ್ರ ಬಂದು ಆ ವಿಷಯವನ್ನು ಹೇಳ್ತಾ ಇದ್ದಾರೆ. ಈ ರೀತಿ ನಾರದರಿಂದ ನಿಮ್ಮ ಬಗ್ಗೆ ತಿಳ್ಕೊಂಡಾಗಲೇ ನನ್ನ ಮಗಳು ನಿಮ್ಮನ್ನು ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದಾಳೆ ಅಂತಂದ್ಬಿಟ್ಟು. ಮುಂದೆ ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.